ರಿಷಿ, ಹಾಯ್ ಅನಿಕಾ. ವಾಟ್ ಅ ಸರ್ಪ್ರೈಸ್! ಇಷ್ಟೊತ್ತಲ್ಲಿ ನೀನ್ ಕಾಲ್ ಮಾಡಿದ್ಯಾ? ಇದಕ್ಕೆ ಸರ್ಪ್ರೈಸ್ ಆದ್ರೆ ಹೇಗೆ? ಇನ್ನೊಂದು ಹೇಳ, ನಾನೀಗ ನಿಮ್ಮ ಮನೆ ಹೊರಗಡೆನೆ ನಿಂತಿದ್ದೀನಿ. ರಿಯಲಿ? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಇನ್ನೂ ಒಂದು ಹೇಳ, ನಿನ್ಗೋಸ್ಕರ ಐಸ್ ಕ್ರೀಮು ತಂದಿದ್ದೀನಿ. ವಾಟ್? ರಿಷಿ, ನಿಜವಾಗ್ಲೂನಾ? ನನಗ್ ನಂಬಕ್ಕೆ ಆಗ್ತಿಲ್ಲ. ನಂಬಕ್ಕೆ ಆಗ್ತಿಲ್ವಾ? ಹಾಗಾದ್ರೆ ಹೊರಗಡೆ ಬಾ. ಓಕೆ ರಿಷಿ, ಜಸ್ಟ್ ಗಿವ್ ಮೀ 5 minutes. ಹೇ, ನೋ, ಇಮಿಡಿಯೇಟ್ ಆಗಿ ಈಗಲೇ ಆಚೆ ಬಾ. ಹಾ, ಅಂಡ್ ಫ್ರಂಟ್ ಡೋರಿಂದ ಬರಕ್ ಹೋಗ್ಬೇಡ, ಬ್ಯಾಕ್ ಡೋರಿಂದ ಬಾ. ಓಕೆ ರಿಷಿ. ಕಮಲಿ ಅವರೇ, ಟೆನ್ಷನ್ ಮಾಡ್ಕೊಂಬೇಡಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಬೇಕಾದ್ರೆ ಕೂಲ್ ಆಗೋದಕ್ಕೆ ಐಸ್ ಕ್ರೀಮ್ ತಿಂತೀರಾ? ಕಮಲಿ ಅವರೇ, ಇನ್ನೇನು ಅನಿಕಾ ಬರೋ ಟೈಮ್ ಆಯ್ತು. ನೀವೇನಾರು ಅವಳ ಕಣ್ಣಿಗೆ ಬಿದ್ದರೆ ಕೆಲಸ ಶುರು ಆಗೋಕ್ಕಿಂತ ಮುಂಚೆನೇ ಮುಗ್ದೋಗುತ್ತೆ. ನೀವು ಹೊರಡಿ. ರಿಷಿ, ದಿಸ್ ಇಸ್ ಲೈಕ್ ಅ ಡ್ರೀಮ್. ನಿಜವಾಗ್ಲೂ ಇದು ನನ್ಸೇನಾ? ಓ ಮೈ ಗಾಡ್. ಯಾ, ಆಫ್ ಕೋರ್ಸ್, ನಾನೇ. ಅಂಡ್ ಟಡಾ, ಇದು ನಿನಗೋಸ್ಕರ. ಸೋ ರೊಮ್ಯಾಂಟಿಕ್. ರಿಷಿ, ಐಸ್ ಕ್ರೀಮ್ ತಿನ್ನೋಕ್ಕೂ ಮೊದಲು ಒಂದು ಸೆಲ್ಫಿ ನನ್ಗೋಸ್ಕರ ಪ್ಲೀಸ್. ಯಾ, ಶ್ಯೂರ್. ಒನ್ ಸೆಕೆಂಡ್ ರಿಷಿ, ಇದನ್ನ ನನ್ನ ಫ್ರೆಂಡ್ಸ್ ಕಲ್ಸಿ ಅವ್ರ ಹೊಟ್ಟೆ ಉರಿಸ್ತೀನಿ. ಐ ಆಮ್ ಸೋ ಲಕ್ಕಿ ಅಂತ ಅವ್ರಿಗೆ ಗೊತ್ತಾಗ್ಲಿ. ರಿಷಿಗೆ ನನ್ ಮೇಲೆ ಲವ್ ಇಲ್ಲ ಅಂತ ಆಡ್ಕೋತಿರಲ್ಲ, ಈಗ ನೋಡ್ರೆ ನನ್ಗೋಸ್ಕರ ಇಷ್ಟೊತ್ತಲ್ಲಿ ಐಸ್ ಕ್ರೀಮ್ ತಂದಿದ್ದಾನೆ. ಮಲ್ಲಿಗೆ, ನಿಮ್ಮ ಕಾಲು ಉರಿತಿದೆ. ಹೀಗೆ ಮಂಚದ ಮೇಲೆ ಒರಗಿಸಿದ್ರೆ ನಿಮ್ಗೆ ತುಂಬಾ ಹಿಂಸೆ ಆಗತ್ತೆ ಅಂತ ನನಗೆ ಅರ್ಥ ಆಗತ್ತೆ ರೀ. ಏನ್ ಮಾಡ್ಲಿ, ನನ್ನನ್ನ ಕ್ಷಮಿಸ್ಬಿಡಿ. ಇವತ್ತು ಒಂದಿನ ತಡ್ಕೊಳ್ಳಿ. ನಾಳೆ ನಿಮಗೆ ಸರಿ ಹೋಗಕ್ಕೆ ಏನೇನು ಮಾಡಬೇಕು ಎಲ್ಲ ನಾನೇ ಮಾಡಿಸ್ತೀನಿ. ಒಂದು ಲೋಟ ಬಿಸಿ ಬಿಸಿ ಹಾಲಿಗೆ ಅರಿಶಿನ ಹಾಕಿ ತಂದು ಕೊಡ್ತೀನಿ. ಕುಡಿದ್ರೆ ನಿಮಗೂ ಆರಾಮ್ ಅನ್ಸತ್ತೆ. ಚೆನ್ನಾಗಿ ನಿದ್ದೆನೂ ಬರುತ್ತೆ. ಸರಿನಾ? ಹಾ ಅನಿಕಾ, ಐಸ್ ಕ್ರೀಮ್ ತಿನ್ನು, ಕರ್ಗೋಗುತ್ತೆ. ಆದ್ರೂ ರಿಷಿ, ದಿಸ್ ಇಸ್ ಸೋ ಅನ್ಬಿಲೀವಬಲ್. ಯು ಸರ್ಪ್ರೈಸ್ ಮೀ ಲೈಕ್ ಕ್ರೇಜಿ. ಇದ್ರಲ್ಲಿ ಏನಿದೆ? ಒಬ್ಬ ಫ್ರೆಂಡ್ ಆಗಿ ಇನ್ನೊಬ್ಳು ಫ್ರೆಂಡ್ ಐಸ್ ಕ್ರೀಮ್ ಕೊಡ್ಸೋದು ಇಟ್ಸ್ ಎ ನಾರ್ಮಲ್ ಥಿಂಗ್. See Kamali in the background. Kamalina. ಅನಿಕಾ, ತಾತಯ್ಯ,
ಹಚ್ಚಿದ ಎಣ್ಣೆಯಿಂದ ನಿಮ್ಗೆ ಹಿಂಗಾಗಿದ್ದಲ್ಲ ತಾತಯ್ಯ, ಬೇರೆ ಏನೋ ತೆಪ್ಪಾಗೈತೆ. ಇದನ್ ಹೇಳಕ್ಕೆ ಯಾರಿಗೂ ಗೊತ್ತಿಲ್ಲದೆ ಕಳ್ಳಿ ಹಂಗ್ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ ತಾತಯ್ಯ. ತೆಪ್ಪೆ, ಆದ್ರೆ ನಂಗೆ ಬೇರೆ ಯಾವ್ದೋ ದಾರಿ ಗೊತ್ತಾನಿಲ್ಲ ತಾತಯ್ಯ. ನಂಗೆ ಯಾರು ಏನ್ ಅನ್ಕೋತಾರೆ ಅನ್ನೋದಕ್ಕಿಂತ ನಿಮ್ ಕಾಲ್ ಬಿರ್ನೆ ವಾಸಿ ಆಗ್ಬೇಕು, ನಂಗೆ ಅದೇ ಬೇಕಾಗಿರೋದು. ಇದರಿಂದ ಖಂಡಿತ ಕಮ್ಮಿ ಆಯ್ತೈತೆ ತಾತಯ್ಯ, ನೀವು ದಿಗ್ಲಿ ಬೀಳ್ಬೇಡಿ. ಇದ್ರಾಗೆ ಲೋಳ ರಸ ಐತೆ. ಅದೇ ಈ ಪಟ್ಟಣದವರು ಆಲೂವರ ಅಂತ ಹೇಳ್ತಾರಲ್ಲ, ಅದೇಯ. ಇದು ಕಾಲನ ತಂಪು ಮಾಡ್ತೈತೆ. ನಿಮ್ ಕಾಲ ಗುರಿ ಆಯ್ತಿರೋದೆಲ್ಲ ಪೂರ್ತಿಯಾಗಿ ಕಡಿಮೆ ಆಯ್ತೈತೆ ತಾತಯ್ಯ. ಏಯ್ ಕಮಲಿ, ಎಷ್ಟೇ ಕೊಬ್ಬು ನಿನ್ಗೆ? ಮನೆ ಬಿಟ್ಟು ಹೋಗಿ ಅಂತ ಅಷ್ಟೆಲ್ಲ ಅವಮಾನ ಮಾಡಿ ಓಡಿಸಿದ್ರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತೀಯಲ್ಲೇ. ಅನಿಕಾ, ದಯವಿಟ್ಟು ಈಗ ತಾತಯ್ಯನ ಕಾಲ್ಗೆ ಎಣ್ಣೆ ಹಚ್ಚಕ್ ಬಿಟ್ಬಿಡು. ಆಮೇಲೆ ನಿನ್ನ ಏನ್ ಬೇಕಾನ ಮಾಡ್ಕ. ಈಗ ಬಿಟ್ಬಿಡು ಅನಿಕಾ. ಆಹಾ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೇಕಾ? ನಿನ್ನ ನಂಬಿ ಬಿಡೋಕ್ ನೀನೇನ್ ಪುಣ್ಯಕೋಟಿ ಹಸುನ? ಆಫ್ಟರ್ ಆಲ್ ಬೀದಿ ಬಿಕ್ಕಾರಿ ನೀನು. ಬಾರೆ ಇಲ್ಲಿ. ನಿನಗೆ ಸ್ವಲ್ಪನಾದ್ರೂ ರೋಷ ಅನ್ನೋದೇ ಇಲ್ವೇನೆ? ಅಷ್ಟು ಮುಗಿದು ನಿನ್ನ ಮನೆಯಿಂದ ಆಚೆ ನೂಕದ ಮೇಲೂ ಮಾನ ಮರ್ಯಾದೆ ಏನೂ ಇಲ್ಲದೆ ನಮ್ಮನೆಗೆ ಬಂದಿದ್ದೀರ ಸಾಯೋದಕ್ಕೆ. ನಿನ್ನಂತ ಮೊಂಡಗಿತಿನ ನಾನು ಯಾವತ್ತೂ ನೋಡಿಲ್ಲ. ಅವಮಾನ ಮಾಡಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ಹೊರಗೆ ಹೋದ್ ಮನೆಗೆ ಮತ್ತೆ ವಾಪಸ್ ಬಂದಿದ್ಯಲ್ಲ, ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ಒಂದ್ ನಿಮಿಷ, ಕಮಲಿ ಅವ್ರು ಯಾಕೆ ಬಂದ್ರು, ಅವ್ರ ಉದ್ದೇಶ ಏನು ಅಂತ ಅವ್ರು ಹೇಳೋದನ್ನು ಸ್ವಲ್ಪ ಕೇಳಿ. ಅವಳ ಮಾತನ್ನ ನಾವೇನ್ ಕೇಳ್ಬೇಕು ರಿಷಿ? ನೀನ್ ಯಾಕಪ್ಪ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಓ, ನಿನ್ನ ಮುಂದೇನೋ ಕಣ್ಣೀರ್ ಸುರಿಸಿ ಸಿಂಪತಿ ಗಿಟ್ಟಿಸ್ಕೊಂಡು ನಿನ್ನ ಬುದ್ಧಿಗೋ ಮಂಕು ಬುದ್ಧಿ ಎರ್ಚ್ಬಿಟ್ಲಾ? ಇಲ್ಲ, ಅವ್ರದ್ದೇನು ತಪ್ಪಿಲ್ಲ. ರಿಷಿ, ಅವಳು ನಿನ್ನನ್ನ ಯಾಮಾರಿಸಬಹುದು, ಆದ್ರೆ ನಮ್ ಬುದ್ಧಿ ಸರಿಯಾಗಿದೆ ತಾನೆ? ಅಂದ್ಮೇಲೆ ನೀನಿಲ್ಲಿ ಸುಮ್ಮನಿರೋದು ಒಳ್ಳೇದು ಅನ್ಸತ್ತೆ. ಅತ್ತೆ ಊರ್ಮಿಳಾ, ಕಮಲಿನ ನಿಲ್ಸ್ಕೊಂಡು ನೀವೇ ಮಾತಾಡ್ತಾ ಇದ್ರೆ ಹೇಗೆ? ಅವಳ ಕಡೆ ನ್ಯಾಯನು ಹೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ನ್ಯಾಯನಾ? ಈ ಹುಡುಗಿನ ಯಾವ್ದ್ಯಾವ್ದೋ ಎಣ್ಣೆ ಹಚ್ಚಿ ನಮ್ಮ ಅಣ್ಣನ ಪ್ರಾಣ ಜೊತೆ ಆಟ ಆಡ್ದೋಳು ಚಂದ್ರು ಇವಳು. ಓ ಅನ್ಪೂರ್ಣ, ಬಾ. ನೋಡು ಅನ್ಪೂರ್ಣ, ಎಷ್ಟು ಉಗಿದ್ರು ಮಾನ ಮರ್ಯಾದೆ ಇಲ್ಲದೆ ಕಲ್ಲು ಬಂಡೆ ಹಾಕಿ ನಿಂತಿದ್ದಾಳೆ. ನೀನೇ ಅವಳ ಮುಖಕ್ಕೆ ಕ್ಯಾಪುರ್ ಸುಗ್ದು ಮನೆಯಿಂದ ಆಚೆ ನೂಕು ಅನ್ಪೂರ್ಣ. ಎಲ್ರೂ ಇದೀರಲ್ಲ. ಕಮಲಿ, ನೀನ್ ಬಂದಿದ್ದು ಒಳ್ಳೇದಾಯ್ತಮ್ಮ. ಅತ್ತೆ, ಅದು ಇವಳು ಯಾರಿಗೂ ಗೊತ್ತಿದಾರ ಹಾಗೆ. ನಾನ್ ಮಾತಾಡೋವಾಗ ಇನ್ಯಾರ ಧ್ವನಿನೂ ಹೊರಗೆ ಬರಬಾರ್ದು, ಅರ್ಥ ಆಯ್ತಾ?
ಇದೇನ್ ಗೊತ್ತಾ? ಚಂದ್ರು, ಒಂದ್ ನಿಮಿಷ ಬಾ ಇಲ್ಲಿ. ಇವೆರಡನ್ನು ಲ್ಯಾಬ್ಗೆ ಕಳಿಸಿ ಏನ್ ರಿಸಲ್ಟ್ ಬರುತ್ತೆ ಅಂತ ಚೆಕ್ ಮಾಡಿಸ್ಬೇಕು. ಆಯ್ತಮ್ಮ. ಅದೇ ಲ್ಯಾಬ್ ರಿಪೋರ್ಟ್ ಇದು. ಯಾವಾಗ ಕಮಲಿ ತಂದು ಎಣ್ಣೆ ಬಾಟ್ಲಲ್ಲಿ ಕೆಮಿಕಲ್ ಇಲ್ಲದೆ ಅವಳು ಸಪ್ರೇಟಾಗಿ ಸುರಿದಿದ್ದ ಬೌಲಲ್ಲಿ ಇತ್ತೋ ಆಗಲೇ ನಂಗೆ ಸಂಶಯ ಶುರುವಾಯಿತು. ಆದರೆ ನಮ್ಮ ಯಜಮಾನ್ರ ಮೇಲಿದ್ದ ಪ್ರೀತಿ ಕಾಳಜಿನೇ ಕಮಲಿ ಮೇಲೆ ಕೋಪ ಪಡೋ ಹಾಗೆ ಮಾಡ್ತು. ಆದರೆ ಈಗ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ ಕಮಲಿ ತಪ್ಪೇನೂ ಇಲ್ಲ ಅಂತ. ಅಷ್ಟೇ ಅಲ್ಲ, ಇದನ್ನು ಯಾರು ಮಾಡಿದ್ದು ಅಂತ ಅಪ್ಪ ಕಣ್ಣಾರೆ ನೋಡಿದ್ದಾರೆ. ಅಪ್ಪಂಗೆ ಯಾರು ಅಂತ ಬಾಯ್ಬಿಟ್ಟು ಹೇಳಕ್ಕಾಗದೇ ಇರ್ಬೋದು, ಆದ್ರೆ ಅವ್ರು ಯಾರು ಅಂತ ತೋರಿಸ್ತಾರೆ. ರೀ, ಇನ್ಯಾಕ್ ತಡ? ನಿಮ್ ಕಣ್ಮುಂದೆನೆ ಎಣ್ಣೆಲಿ ಕೆಮಿಕಲ್ ಬೆರೆಸ್ತವ್ರು ಇದೇ ಮನೇಲೆ ಇದೇ ಗುಂಪಲ್ಲೇ ಇದ್ರೆ ನೀವು ಅಯ್ಯೋ ನಿನ್ನ ಮನೆ ಕೆಲಸದವರೆಗೂ ಮನೆ ಮಂದಿ ತರ ಟ್ರೀಟ್ ಮಾಡ್ತಾರೆ ನಮ್ಮ ಅನ್ಪೂರ್ಣ. ಇಂಥ ದೇವತೆಗೆ ಮೋಸ ಮಾಡೋದಕ್ಕೆ ಹೇಗೆ ಬಂತು ನಿನಗೆ? ಅಮ್ಮ, ದೇವರಣೆಗೂ ಇಲ್ಲಿ ಏನ್ ನಡೀತಿದೆ ಒಂದು ಗೊತ್ತಾಗ್ತಿಲ್ಲ. ನಾಟಕ ಮಾಡ್ತೀಯ ನಾಟಕ? ಅತ್ತೆ, ಅವಳು ಹೇಳೋದನ್ನ ನೀ ಸುಮ್ನಿರು ಚಂದ್ರು. ಇವಳ ಬಗ್ಗೆ ನನಗಾಗ್ಲೇ ಒಂದ್ 2-3 ಸರಿ ಕಂಪ್ಲೇಂಟ್ ಬಂತು. ಸರಿ ಹೋಗ್ತಾಳೆ ಅಂತ ನಾನು ಸುಮ್ನೆ ಆಗಿದ್ದೆ. ಆದ್ರೆ ಇವಾಗ ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಚಂದ್ರು. ಏಯ್ ನಡಿಯೇ, ಇನ್ನು ಒಂದು ಕ್ಷಣ ಈ ಮನೇಲಿ ಇರಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ನಡಿ, ಮನೆ ಹಾಳಿ. ನಮ್ಮ ಅಣ್ಣನಿಗೆ ಮಾತಾಡಕ್ ಬರಲ್ಲ ಅಂತ ಮೋಸ ಮಾಡ್ತೀಯಾ? ಬಾ, ನಿನಗೆ ಮಾಡ್ತೀನಿ. ನೋಡು, ಇದು ಲಕ್ಷಾಂತರ ರೂಪಾಯಿ ಒಡವೆ. ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ದುಸ್ರ ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಅರ್ಥ ಆಯ್ತಾ? ಏನ್ ಮುಖ ನೋಡ್ತಾ ನಿಂತ್ಕೊಂಡಿದ್ಯಾ? ಹೋಗ್ಸೋ ಎಂದೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನಮ್ಮ ಮಧ್ಯೆ ಇರೋ ಹಾವು ಬಗ್ಗೆ ಗಮನಿಸ್ದೆ, ಯಾರ್ಯಾರ ಬಗ್ಗೆನೋ ಡೌಟ್ ಪಟ್ಬಿಟ್ಟೆ ಅನ್ಪೂರ್ಣ. ಓ, ಯಾರು ಮಾಡಿದ್ದು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇನ್ಮೇಲಾದ್ರೂ ಹುಷಾರಾಗಿರೋಣ. ಏನಪ್ಪ ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಒಳಗ ಕೆಲಸ ನೋಡ್ಕೋ ಹೋಗು. ಅಯ್ಯಯ್ಯ ಬಾಯ್ಲಿ, ನಮ್ಮ ಅಣ್ಣ ಕರ್ಕೊಂಡು ಹೋಗು. ರೆಸ್ಟ್ ಮಾಡ್ಬೇಕು ಅವ್ರು. ಹೋಗು, ಹುಷಾರಿಲ್ಲ ಅವ್ರಿಗೆ. ಬೇಗ ಬೇಗ ಬೇಗ. ತಿರ್ಗಾ ಹೇಳ್ತೀವ್ನಿ, ಇದ್ರಾಗ ನಂದೇನು ತಪ್ಪಿಲ್ಲ ಅಂತ ನಂಗೆ ಸೆಂದ ಗೊತ್ತಿತ್ತು. ಅದನ್ನ ನಿಮ್ಮೆಲ್ಲರಿಗೂ ಸಾಬೀತ್ ಮಾಡೋದಕ್ಕಿಂತ ಮುಖ್ಯವಾಗಿ ತಾತ ಹಿಂಗೇನು ಆಗಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ ಆಗಿತ್ತು. ಈಗ ನೀವೇ ನೋಡ್ಕೋತೀರಾ ಅಂತ ನನಗೆ ಗೊತ್ತು. ನಾನಿನ್ನು ಹೋಯ್ತೀನಿ. ಕಮಲಿ, ಹಿರಿಯರು ಕಿರಿಯರಿಗೆ ಕೈ ಮುಗಿದ್ರೆ
ಹಿರಿಯರ ಆಯಸ್ ಕಡಿಮೆ ಆಗುತ್ತೆ ಅಂತಾರೆ. ಅದೊಂದು ಕಾರಣಕ್ಕೆ ಕಮಲಿ ನಾನೀಗ ಕೈ ಮುಗಿತಾ ಇಲ್ಲ. ನಾಳೆ ಬೆಳಿಗ್ಗೆ ನಿನ್ನ ಕರೆಸಿ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಿದ್ದೆ. ನೀನೇ ಬಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು ಕಮಲಿ. ಆಗಿನ ನನ್ನ ಮನಸ್ಥಿತಿಯಿಂದ ನಿನಗೆ ಬೇಜಾರಾಗೋ ಹೋಗಿ ನಡ್ಕೊಂಡೆ. ಕ್ಷಮಿಸ್ಬಿಡು ಕಮಲಿ. ಅಯ್ಯೋ, ನಾನು ಅಷ್ಟೊಂದು ದೊಡ್ಡವಳಲ್ಲ ಅಜ್ಜಿ. ಕೈ ಮುಗಿದ್ರೆ ಆಯ್ಸ್ ಕಡಿಮೆ ಆಯ್ತೈತೆ ಅಂದ್ಮ್ಯಾಕೆ ಇನ್ ಸಮಯ ಕೇಳಿದ್ರೆ ಏನೇನಾಯ್ತಾಯ್ತು. ಬ್ಯಾಡ ಅಜ್ಜಿ, ಸಮಯ ಕೇಳಬೇಡಿ. ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಅವರೆಲ್ಲ ಹೇಳ್ದಾಗ ನೀವು ಹೊಸಿನೂ ಯೋಚನೆ ಮಾಡಿದೆ ನನ್ನ ಆಚೆ ಹೋಗು ಅಂತ ಹೇಳಿದ್ರಲ್ಲ, ಅದು ನನಗೆ ಸ್ಯಾನೆ ಬೇಸರ ತಂದೈತೆ. ಈಗಲೂ ನಿಮ್ಮ ಮಾತನ್ನ ಮೀರಿಲ್ಲ ಅಜ್ಜಿ. ಹಿಂದಿನ ಬಾಗ್ಲಿಂದಾನೇ ಒಳಗೆ ಬಂದೆ. ಇನ್ಯಾವತ್ತೂ ಮನ್ಸಾರೆ ಈ ಮನೆ ವಸ್ತುನ ದಾಟಿ ಬರಕಿಲ್ಲ ಅಜ್ಜಿ. ಕಮಲಿ, ಇಲ್ಲ ಇಲ್ಲ ಅಜ್ಜಿ, ನಾನು ಮಾಡ್ದೇ ಇರೋ ತೆಪ್ಪಿಗೆ ಶಿಕ್ಷೆ ಅನುಭವಿಸ್ದೆ ಅಂತ ನನ್ಗೇನು ಬೇಸರ ಇಲ್ಲ. ಆದ್ರೆ ಮನ್ಸು ತುಂಬಾ ಅಜ್ಜಿ ಅಂತ ಕರೆಯೋ ನನ್ನ ಇನ್ಯಾವತ್ತನ ಇವಳು ಹೊರಗ್ನವಳು ಅಂತ ಹೇಳ್ಬಿಟ್ರೆ ಅದನ್ನ ತಡೆಯೋ ಶಕ್ತಿ ನನ್ಗಿಲ್ಲ ಅಜ್ಜಿ. ತಾತ ಹಿಂಗೆ ಬಿರ್ನೆ ವಾಸಿ ಆಗ್ಲಿ, ನಂಗೆ ಅಟ್ಟೆ ಸಾಕು. ನಾನಿನ್ ಬರ್ತೀನಿ ಅಜ್ಜಿ. ರಿಷಿ, ಅವಳು ಮಾತ್ರ ನನ್ನ ಮನಸ್ಸು ತುಂಬ ಅಜ್ಜಿ ಅಂತ ಕರೀತಾ ಇಲ್ಲ. ನಾನು ಕೂಡ ಅವಳನ್ನ ಮನಸ್ಸು ತುಂಬ ಮೊಮ್ಮಗಳು ಅಂತಾನೆ ನೋಡ್ಕೊಂಡಿದ್ದೀನಿ. ಅವಳನ್ನ ಹುಷಾರಾಗಿ ಕರ್ಕೊಂಡು ಹೋಗಪ್ಪ. ಅಮ್ಮ, ಯಾಕೆ ನೀವು ಕಮಲಿನ ತಡಿಲಿಲ್ಲ? ಮತ್ತೆ ಬಾ ಅಂತ ಕರಿಬೋದಿತ್ತಲ್ಲ. ಅವಳು ತುಂಬ ನೋವು ಅನುಭವಿಸ್ಬಿಟ್ಲು ಚಂದ್ರು. ಈಗ ನಾವೆಷ್ಟೇ ಪ್ರೀತಿಯಿಂದ ಕರೆದ್ರು ಅದು ಬಲವಂತ ಅಂತಾನೆ ಅನಿಸ್ಬಿಡುತ್ತೆ. ಅವಳಿಗೆ ನಮ್ಮ ಮೇಲಿನ ಬೇಜಾರು ಕಳೆದು ಅವಳಾಗ ಅವಳೇ ಬರಲಿ, ಅಲ್ಲಿವರೆಗೂ ನಾನು ಕಾಯ್ತೀನಿ. ಕಮಲಿ ಅವರೇ, ನೀವೇನಾದ್ರೂ ಕೊಸೆಂಕೋ ಮುಗ್ ಬರ್ದಿರೋ ಎಮೋಷನಲ್ ಮೆಚುರಿಟಿ ಪುಸ್ತಕ ಓದಿದ್ದೀರಾ? ಆ ಬುಕ್ಕಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ, ನಮ್ಮ ವಯಸ್ಸಿಗೂ ಮತ್ತೆ ಎಮೋಷನಲ್ ಮೆಚುರಿಟಿಗೂ ಸಂಬಂಧ ಇಲ್ಲ ಅಂತ. ಅದು ನಿಮ್ಮನ್ನ ನೋಡಿದಾಗ ನಿಜ ಅನ್ಸುತ್ತೆ. ನಿಮ್ಮ ವಯಸ್ಸಿಗೆ ಮೀರಿರೋಂತ ಮೆಚುರಿಟಿ ಇದೆ ಕಮಲಿ ಅವರೇ ನಿಮ್ಗೆ. ಐ ರಿಯಲಿ ಅಪ್ರಿಶಿಯೇಟ್ ದಟ್. ಇದನ್ನೇ ನಮ್ ಕಾರಂತ್ರು ಮೂಕಜ್ಜಿ ಕನ್ಸಲ್ಲಿ ಹೇಳೋರಲ್ಲ ಸರ್, ನಮ್ ಯೋಚನಾ ಶಕ್ತಿಗೂ ತಿಳುವಳಿಕೆಗೂ ವಯಸ್ಸು ಅಡ್ಡಿ ಅಲ್ವೇ ಅಲ್ಲ ಅಂತ. ಮತ್ತೆ KN ಗಣೇಶಯ್ಯನವ್ರ ಪುಸ್ತಕದಲ್ಲೂ ಇದ್ರ ಬಗ್ಗೆ ಸ್ಯಾನೆ ಸೆಂದಾಗಿ ಹೇಳೋರೆ. ನಾವ್ ದೊಡ್ಡವರಾದ್ಮೇಲೆ ಕಲಿಯಕ್ಕಿಂತ ಚಿಕ್ಕ ವಯಸ್ಸ ಕಲಿಯೋ ವೇಗ ಸ್ಯಾನೆ ಇರ್ತೈತಂತೆ. ಅಯ್ಯೋ ಸರ್, ಮುಂದಕ್ ನೋಡ್ಕೊಂಡು ಓಡ್ಸಿ. ಪರವಾಗಿಲ್ಲ, ತುಂಬಾನೇ ತಿಳ್ಕೊಂಡಿದ್ದೀರಾ. ವೆರಿ ಗುಡ್. ಈ FM ಸ್ಟೇಷನ್ ಅವ್ರಿಗೆ ನನ್ನ ಮನ್ಸಲ್ಲಿ ಏನಿದೆ ಅಂತ ಅದ್ ಹೇಗ್ ಗೊತ್ತಾಗತ್ತಪ್ಪ? ಸರಿಯಾದ ಸಮಯಕ್ಕೆ ಸರಿಯಾದ ಹಾಡೆ ಹಾಕಿದೆ. ನನ್ನ ಭಾವನೆಗೆ ಏನಂತ ಹೆಸರಿಡ್ಲಿ ಕಮಲಿ? ಏನು ಏನನ್ನ ಅಂದ್ರ? ಇಲ್ವಲ್ಲ. ಓಹೋ, ನನ್ನ ಮನ್ಸಲ್ಲೇ ಮಾತಾಡ್ಕೊಂಡ್ರು ಕೇಳ್ತಿದ್ಯಾ ಇವ್ರಿಗೆ? ನಾಯಿನ್ ಬರ್ಲಾ ಸರ್? ಬರ್ತೀರಾ? ಐ ಮೀನ್ ಅಷ್ಟೇನಾ? ಹ್ಞೂ, ಸಮಯ ಆಯ್ತಲ್ಲ. ಹಾ, ಸಮಯ ಏನೋ ಆಗ್ತಾ ಇದೆ, ಆದ್ರೆ ಏನು ಹೇಳಕ್ ಆಗ್ತಿಲ್ಲ ಅಷ್ಟೇ.
ಏನಿಲ್ಲ. ಸರಿ ಸರ್, ನಾ ಬರ್ತೀನಿ. ಕಮಲಿ ಅವರೇ, ಒಂದ್ ನಿಮಿಷ. ಏನ್ ಸರ್? ತಗೊಳ್ಳಿ, ನಿಮ್ಗೆ. ಇಲ್ಲ ಸರ್, ಇದೆಲ್ಲ ಬೇಡ. ಓಪನ್ ಮಾಡಿ ನೋಡಿ. ಓ ಸಾರಿ, ನಿಮ್ಮ ಕೈಗೆ ಗಾಯ ಆಗಿದೆ ಅಲ್ವಾ? 1 ಸೆಕೆಂಡ್.